ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಸ್ವಲ್ಪ ಕೆಲಸ ಇರೋ ಕಾರಣದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸಾರಿ ಅಂತ ಕೇಳ್ತಾ ಈಗ ಬೆಳಿಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಬೆಳಿಗ್ಗೆನೇ ಬೇಗ ಎದ್ದು ಮಕ್ಕಳೆಲ್ಲ ರೆಡಿ ಮಾಡಿ ಅವರು ನೀರು ಕೂಡ ಬಿಟ್ಟಿದ್ರು. ನೀರು ಹಿಡಿದು ಸ್ವಲ್ಪ ಕೆಲಸಗಳಿದ್ರು, ಪಾತ್ರೆ ಇದ್ದು ಎಲ್ಲ ವಾಶ್ ಮಾಡಿ ಈಗ ಹೋಟೆಲ್ ಕೆಲಸಕ್ಕೂ ಅಂತ ಬಂದಿದ್ದೀನಿ. ನಮ್ಮೂರಿಗೆ NSS ಕ್ಯಾಂಪ್ ಅವ್ರು ಬಂದಿದ್ದಾರೆ. ಅವರು ಕೂಡ ಕ್ಯಾಂಪ್ಗೆ ಅಂತ ಬಂದವರೆ. ಅವರು ಕೂಡ ಹೋಗ್ತಾಯಿದ್ರು, ಅದನ್ನು ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದನ್ನು ಕೂಡ ಅಂಗನವಾಡಿಗೆ ರೆಡಿ ಮಾಡಬೇಕು, ಇನ್ನೂ ರೆಡಿ ಮಾಡಿಲ್ಲ. ಈಗ ತಲೆ ಬಾಚ್ಕೊಂಡು ಇಬ್ಬರು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ಈಗ ತುಂಬಾ ಚಳಿ ಇರೋ ಕಾರಣ ಬಿಸಿಲಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕಿವಿ ಆಯ್ ಮಾಡಿ ನಾನೇನೋ ಹೇಳ್ತೀನಲ್ಲ ಅದಕ್ಕೆ ಹೇಳು, ಕರ್ಕೊಂಡು ನಾನೇನಂತ ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ. ಸರಿಯಾಗಿ ಹೇಳು, ಕರೆಕ್ಟಾಗಿ. ಬನ್ನಿ ಹೋಗಿದ್ದು ಬರೋಣ, ಹೊಲದ ಹತ್ರ ಹೋಗಿದ್ದು ಬರೋಣ. ತಲೆ ಬಾಚಾಯ್ತು, ಆದಿಯನ್ನು ಬಾಚ್ಕೊಂಡಾಯ್ತು, ನಾನು ಬಾಚ್ಕೊಂಡಾಯ್ತು. ಹಿಂಗೆ ನಾನು ಹಾಕೊಳ್ಳೋದು. ಅಮ್ಮ ನೋಡಿ ಹಾಕೊಳ್ಳಿ. ಯಾವ ಥರ? ಸರಿ. ಸರಿ ಆಯಿತು. ಹಾಗೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡಿಟ್ಟು ಆದ್ಯನ್ನು ಕೂಡ ರೆಡಿ ಮಾಡಿ ಅಂಗನವಾಡಿಗೆ ಬಿಟ್ಟೆ. ಅವಳು ಕೂಡ ಅಂಗನವಾಡಿಗೆ ಹೋದ್ಲು. ನಾನು ಸ್ವಲ್ಪ ಬ್ಲೌಸ್ ಇತ್ತು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಅವಳನ್ನು ಕೂಡ ರೆಡಿ ಮಾಡಿ ಅಂಗನವಾಡಿಗೆ ಬಿಟ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬಾ ಬಟ್ಟೆ ಇದ್ದು, ಅದರಿಂದ ಮನೇಲೇ ಒಂದು ಮಿಷಿನ್ ಇರೋ ಕಾರಣ ಮನೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂಗಡಿಗೆ ಹೋಗಿರಲಿಲ್ಲ, ಅದರಿಂದ ಇಲ್ಲೇ ಸ್ಟಿಚ್ ಮಾಡೋಣ ಅಂತಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದು ಕೂಡ ಇತ್ತು, ಅಲ್ಲಿವರೆಗೂ ಸ್ವಲ್ಪ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂತ ಮುಂದೆ ತಿಳಿಸ್ತೀನಿ. ನಾನು ಮತ್ತು ನನ್ನ ನಾದಿನಿ ಇಬ್ಬರು ಕೂಡ ಹೋಗಿದ್ವಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಬಟ್ಟೆಗಳಿದ್ದಾವೆ, ಈಗ ಹಬ್ಬದ ಸೀಸನ್ ಬೇರೆ ಅಲ್ವಾ, ಅದರಿಂದ ತುಂಬಾ ಬಟ್ಟೆ ಇದ್ದಾವೆ. ಆದಷ್ಟು ಸ್ಟಿಚ್ ಮಾಡೋಣ ಹೋಗುವವರೆಗೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆಂದರೆ ಸಾಯಂಕಾಲ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದೀವಿ. ಅಷ್ಟರೊಳಗೆ ಆದ್ಯನೂ ಕೂಡ ಬಂದರೆ, ಮಮ್ಮಿನೂ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ಅವರು ಬಂದಮೇಲೆ ಅವಳನ್ನ ಬಿಟ್ಬಿಟ್ಟು ಅವ್ರ ಜೊತೆಲಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಸ್ಟಿಚ್ ಮಾಡಿಬಿಡೋಣ, ಅಷ್ಟರೊಳಗೆ ಸುಮ್ಮನೆ ವೇಸ್ಟಾಗಿ ಕೂತಿರೋದು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಹುಚ್ಚಿ ಥರ ಬಂದವಳೆ, ಎಷ್ಟು ನೀಟಾಗಿ ಹೋಯ್ತಾಳೆ ಸಿಸ್ವರ್ಗೆ ಹೋಗುವಾಗ. ಈಗ ಹುಚ್ಚಿ ಥರ ಬಂದಿದ್ಯಾ? ಅದೇ ನಾನು ಏನೋ ಹೇಳ್ತೀನಲ್ಲ, ಹೇಳು. ಹೆಂಗೆ ಹೇಳ್ತೀನಿ? ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಲ್ಲ, ಹೇಳು. ಮೊಬೈಲ್ ನೋಡ್ಕೊಂಡು ಹೇಳು. ಮೊಬೈಲ್ ನೋಡು, ಹೇಳು ಏನಂತ ಹೇಳ್ತೀನಿ. ನಾನೇನೋ ಹೇಳ್ತೀನಲ್ಲ, ಹೇಳಬೇಕು. ಹೇಳು ಹೇಳು ಹೇಳವ್ವ, ಹೇಳು. ಉಚ್ಚಿ ಹೇಳು ಆದ್ಯ. ಆಯ್ ಹೇಳಲ್ವ ಈಗ? ಮೂಡಿಲ್ವಾ? ನೋಡಿ, ಇದು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಕೂಡ ಕಟ್ ಮಾಡಬೇಕು. ತುಂಬಾ ಬಟ್ಟೆ ಇದ್ದಾವೆ. ಏನು ಕೊಡಲಿ? ಏನು ಮೊಬೈಲ್ನ? ನೋ 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 ಸ್ವಲ್ಪ ಹೋಗಿ ಕೈಕಾಲು ಮುಖ ತೊಳ್ಕೊ ಬನ್ನಿ, ಹಾಲು ಕಾಯಿಸ್ತೀನಿ.
ಅಷ್ಟರೊಳಗೆ ಅವಳು ಕೂಡ ಅಂಗನವಾಡಿಯಿಂದ ಬಂದಳಲ್ಲ, ಅವಳನ್ನು ಕೂಡ ಫ್ರೆಶ್ ಅಪ್ ಮಾಡಿ ಹಾಲು ಕಾಯಿಸಿ ಹಾಲು ಕುಡಿಸ್ಬಿಟ್ಟು ಅವಳಿಗೆ ಮಮ್ಮಿ ಮನೆ ಹತ್ರ ಬಿಟ್ಬಿಟ್ಟು ಬಂದೆ ಇಲ್ಲಿಗೆ. ನಾನು ಆ ಗಾಡಿ ತಗೊಬರಲಿಲ್ಲ. ಅಲ್ಲೆಲ್ಲ ದೂರ ಹೋಗ್ಬೇಕಾದ್ರೆ ನಾನು ಯಾವಾಗಲೂ ಗಾಡಿ ತಗೊಂಡು ಹೋಗಲ್ಲ. ಇಲ್ಲೇ ಎಲ್ಲಾದರೂ ಅಕ್ಕಪಕ್ಕ ಊರುಗಳಿಗಾದರೆ ಮಾತ್ರ ಗಾಡಿ ತಗೊಂಡು ಹೋಗ್ತೀನಿ. ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ ವೆಯ್ಟ್ ಮಾಡ್ತಾ ಕೂತಿದ್ವಿ. ಬಸ್ಸು ಕೂಡ ಬೇಗನೆ ಬಂತು. ಹಾಗೆ ಎಲ್ಲಿಗೆ ಅಂತಂದರೆ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬಟ್ಟೆ ಮೆಟೀರಿಯಲ್ ತರಬೇಕಿತ್ತು, ಅದರಿಂದ ನಾನು ಇಲ್ಲಿ ಅರಕೆರೆಯಲ್ಲೇ ಹತ್ಕೊಂಡೆ. ನನ್ನ ಆದ್ಮೇಲೆ ಅವ್ರ ಊರ ಹತ್ರ ಪಿಹಳ್ಳಿ ಊರ ಹತ್ರ ಹತ್ಕೊಂಡ್ರು. ನೋಡಿ ಫ್ಯಾಬ್ರಿಕ್ಕು ಯಾವ್ದು ಫ್ಯಾಬ್ರಿಕ್ ತೊಗೊಬಂದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನಮ್ಗೆ ಯಾವ ಥರ ಮೆಟೀರಿಯಲ್ ಬೇಕು ಎಲ್ಲ ಥರ ಮೆಟೀರಿಯಲ್ಲು ಇದೆ. ಇದು ಈಗ ತೋರಿಸ್ತಾ ಇದ್ದೀನಲ್ಲ ಅದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳೋಣ ಅಂತ. ಮೀಟ್ರಿಗೆ ಇಷ್ಟು ಅಂತ ತಗೋಬೇಕು ಇಲ್ಲಿ. ನಮಗೆ ತುಂಬಾ ಇಷ್ಟ ಆಯಿತು, ಇದು ಗೋಲ್ಡ್ ಕಲರ್ದು. ಅದರಿಂದ ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಲೇಟ್ ಆಗಿತ್ತಲ್ಲ, ಇನ್ನು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಟೆಲ್ ಹತ್ರ ಹೋಗ್ತಾ ಇದ್ವಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಏನು ತಿಂದ್ವಿ ಅಂದರೆ ಇಡ್ಲಿ ಸಾಂಬಾರು ತೊಗೊಂಡ್ವಿ, ತಿಂದ್ವಿ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟರೊಳಗೆ ಇಲ್ಲಿ ನನ್ನ ಮಗಳು ಕೂಡ ಬಂದಳು. ಬೇಗನೆ ಹೋಗಿದ್ದು ಬಂದ್ವಿ, ಅಲ್ಲೇನು 1/2 ಅವರ್ ಕೆಲಸ ಅಷ್ಟೇ. ಬಸ್ಸು ಕೂಡ ಬೇಗ ಸಿಕ್ಕಿದ್ರಿಂದ ಬೇಗ ಬಂದ್ವಿ. ಅಷ್ಟರೊಳಗೆ NSS ಕ್ಯಾಂಪವರು ಕೂಡ ಬಂದಿದ್ರಲ್ಲ, ಅವ್ರು ಫಂಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ರು. ಅಲ್ಲಿಗೆ ಅಪ್ಪ ಮಗಳು ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ನೋಡ್ಕೊಂಬರೋಕ್ಕೆ. ನಾನು ಸಂಜೆಗೆಲ್ಲ ಅಡುಗೆ ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟಿದ್ನಲ್ಲ, ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇವಳೊಬ್ಳು ಎಳೆ ಮಗು ಹಾರ್ಲಿಕ್ಸ್ ತಿಂತಾ ಇದ್ಲು. ಹಾರ್ಲಿಕ್ಸ್ ಯಾರಿಗೆ ಬೇಕು ಹಾರ್ಲಿಕ್ಸ್? ಯಾರಿಗೂ ಬೇಡ, ನೀನೇ ತಿನ್ನವ. ಏನು ಸಕ್ಕತ್ತಾಗಿದೆ ಗೊತ್ತಾ? ಹಾಲು ಕುಡಿಕಿಂತ ಇದೇ ಚಂದ. ಮರಿ ಹಾಕಿದ್ಯಾ ನೀನು? ಅಷ್ಟರೊಳಗೆ ನಾನು ಎಲ್ಲ ಕೆಲಸ ಮುಗಿಸಿ ಊಟ ಇನ್ನು ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬರೇ ಇದ್ದ ಕಾರಣ ನಾನು ಫಂಕ್ಷನ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಆದ್ಯ ಇಬ್ಬರು ಕೂಡ ಕೂತ್ಕೊಂಡು ಫಂಕ್ಷನ್ ನೋಡ್ತಾ ಇದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.